ಬೇಡ ಬೇಕಾ ಬೇಡ ರಾಮಚಂದ್ರನ ಮಾತ್ರ ಇಲ್ಲಿಗೆ ಬರಮಾಡಬೇಡ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಕೈಕಾ. ನೀವಿನ್ನೇನೇ ಹೇಳಿದರೂ ನಾನಿನ್ನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಶತಸಿದ್ಧವು. ಏತಕ್ಕಿಂತ ಕಠೋರ ಮಾಸಗಳಾಗಿ ದುರಾಲೋಚನೆ ರಾಕ್ಷಸಿ. ದುರಾಲೋಚನೆ ಮಾಡತಕ್ಕವರು ತಾವು, ದೂರಾಲೋಚನೆ ಮಾಡತಕ್ಕವಳು ನಾನು. ಹೀಗೆ ನನ್ನನ್ನು ಆಕ್ಷೇಪಿಸಿದರೆ ಕೊಟ್ಟ ಮಾತನ್ನು ನಡೆಸಂತಾಗಲಾರದು. ರಾಮನನ್ನು ಅರಣ್ಯವಾಸಕ್ಕೆ ಕಳುಹಿಸಿರುವೋ ಇಲ್ಲವೋ ಹೇಳಿಬಿಡಿ. ಏಕಿಂತ ಚಿಂತೆಯಾಟ? ನನ್ನ ಸಕಲ ರಾಜ್ಯ ಕೋಶ ವೈಭವಗಳೆಲ್ಲವನ್ನೂ ನಿನಗೆ ಬಿಟ್ಟುಕೊಡ್ತೇನೆ. ಆದರೆ ನನ್ನ ಪ್ರಾಣಪ್ರಾಯನಾದ ರಾಮಚಂದ್ರನ ಮಾತ್ರ ಬಿಟ್ಟು ನಿನ್ನ ಬಯಕೆ ನನ್ನನ್ನು ರಾಮನನ್ನು ಕಾಪಾಡುವುದು. ಸಾಕು ಸುಮ್ಮನೆ. ತಮಗಿಷ್ಟವಿಲ್ಲದ ಕಾರ್ಯವು ಲೋಕಕ್ಕೆ ಸಮ್ಮತವಿಲ್ಲವೆಂದು ಆಲೋಚಿಸುವುದೇ ನಿಮ್ಮಂತ ವಂಚಕರ ಸ್ವಭಾವವು. ನಿಮ್ಮ ದೂರ್ತ ವಿನಕ್ತಗಳಿಗೆ ಮರಳಾಗಲು ನಾನೇನು ಬೆಪ್ಪಳಲ್ಲ. ನಿಮ್ಮ ಸೂರ್ಯವಂಶ ಸತ್ಯಧ್ವಜವನ್ನು ಎತ್ತಿ ಮೆರೆಸುವ ನೀವು ನಿಮ್ಮ ಪೂರ್ವಜರ ಚರಿತ್ರೆ ನೆನಪಲ್ಲಿಟ್ಟುಕೊಂಡಿರುವಿರಾ? ತೀರ್ವ ಜಂತುವಾದ ಒಂದು ಪಾರಿವಾಳವನ್ನು ಕಾಪಾಡಲು ಶಿಬಿ ಚಕ್ರವರ್ತಿಯು ತನ್ನ ಶರೀರದ ಮಾಂಸವನ್ನೇ ಕೊಯ್ದುಕೊಳ್ಳಲಿಲ್ಲವೇ? ಮಾಡಿದ ವಾಗ್ದಾನವನ್ನು ಪಾಲಿಸಲು ಹರಿಶ್ಚಂದ್ರನು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನೇ ಕೊಟ್ಟು ತನ್ನ ಪತ್ನಿ ಪುತ್ರನ ಪರರಿಗೆ ಮಾರಿದ್ದೂ ಅಲ್ಲದೆ ಆತನ ಶರೀರವನ್ನು ಸಹ ಚಾಂಡಾಳನಿಗೆ ಮಾರಿಕೊಂಡು ಆತನಿಗೆ ದಾಸನಾಗಿ ಕಡೆಗೆ ಅವನ ಆಜ್ಞೆಯಂತೆ ತನ್ನ ಧರ್ಮಪತ್ನಿಯನ್ನೇ ಹೊದಿಸಲು ಸಿದ್ಧನಾದನಲ್ಲ. ಅಂತಹ ಪರಮ ಸತ್ಯ ಸಂದರ ವಂಶದಲ್ಲಿ ನಿಮ್ಮಂತ ಅಸತ್ಯದ ಹುಟ್ಟಬಹುದೇ? ಛೇ, ಏತಕ್ಕಾಗಿ ನಾಚಿಕೆ ಇಲ್ಲದೆ ವ್ಯರ್ಥವಾಗಿ ಚರ್ಚಿಸುವಿರಿ? ಶಿಬಿ ಹರಿಶ್ಚಂದ್ರಾದಿಗಳು ಧರ್ಮ ಪಾಲನೆಗಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ನಾನು ಸಹ ಜ್ಯೇಷ್ಠ ಪುತ್ರನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕೆಂದು ನಮ್ಮ ಕುಲಧರ್ಮವನ್ನು ಪಾಲಿಸಲು ನಿನ್ನಲ್ಲಿ ಇಷ್ಟು ವಿಧವಾಗಿ ನಾನು ಬೇಡಿಕೊಂಡೆ. ಆದರೆ ನೀನು ನನ್ನನ್ನು ವಂಚಿಸಿ ವಾಗ್ದಾನವನ್ನು ಪಡೆದು ಧರ್ಮ ಸಂಕಟಕ್ಕೆ ಸಿಕ್ಕಿಸಿರುವ ಪರಮ ವಂಚಕಿಯು ನನ್ನ ಬಾಣದ ಮಾರಿ ಪ್ರತ್ಯಕ್ಷ ಮೃತ್ಯು ದೇವತೆ, ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದ ನರರಾಕ್ಷಸಿ. ಸಾಕು ಮಾಡಿ ಅಂತ ಹೇಳಾದ ನಿನಗೆ ನಾನು ಮಾತು ಕೊಟ್ಟಿದ್ದೆ. ನನ್ನ ಜೀವ ರತ್ನವೆಂದು ನಿನ್ನನ್ನು ಪ್ರೀತಿಸಿದ್ದಕ್ಕೆ ನನಗೆ ಪ್ರಳಯಾಜ್ಞೆ ಕೆಂಡವಾಗಿ ಪರಿಣಮಿಸಿ ನನ್ನ ಸುಖ ಸಂತೋಷಗಳನ್ನು ಸುಟ್ಟು ವಂಶದ ಸಾಕು ಮಾಡಿ ನಿಮ್ಮಿಂದ ಈ ಗೋಳಾಟವನ್ನು. ವಂಶದ ಕೀರ್ತಿಯ ಮೇಲೆ ಗೌರವವಿಲ್ಲ, ಇಲ್ಲ. ಲೋಕಾಭಿರಾಮನಿಸಿದ ಪುತ್ರನ ಮೇಲೆ ಪ್ರೇಮವಿಲ್ಲ, ಇಲ್ಲ ಇಲ್ಲ. ಭಾಗ್ಯಲಕ್ಷ್ಮಿ ಅಂತಿರುವ ಸೊಸೆ ಮೇಲೆ ಅಭಿಮಾನವಿಲ್ಲ, ಅದು ಇಲ್ಲ. ಕ್ರುದ್ಧನಾಗಿ ದುಃಖದಿಂದ ಮರಣೋನ್ಮುಖನಾಗಿರುವ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯೂ ನಿನಗಿಲ್ಲ. ಕೈಕಾ, ಮಣಿಯಾರನಿಂದ ನಾನು ಗಳಿಸಿದೆ, ಆದರೆ ಪಡಿಯಾಗಿ ಕಚ್ಚಿದೆಯಲ್ಲಿ ಪಾಪಿ, ಪಡಿಯಾಗಿ. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಈ ಗೋಳಾಟವನ್ನು ನಾನು ಕೇಳಲಾರೆನು. ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳು ಒಳ್ಳೆಯ ಧರ್ಮವನ್ನು ಮರೆತು ಬೇರೆ ಬೇರೆ ಹೋಗುತ್ತದೆ. ಹಸ್ತವು ಶಸ್ತ್ರದಲ್ಲಿ ರಘುವಂಶ ಕುಲಘಾತ್ಯಾದ ನಿನ್ನನ್ನು ಮಾತ್ರವು ಈ ಭೂಮಿಯ ಮೇಲೆ ಕೂಡ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯಲ್ಲಿರುವುದು ನಿನ್ನ ದುರ್ಬುದ್ಧಿಯೇ ಬರುವುದು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳಿ. ಜನಕ, ರಾಮಚಂದ್ರ ಕಂದ. ಏನಿದು ತಂದೆ? ಸಮಾಧಾನರಾಗಿ ಶಾಂತರಾಗಿ. ಅಮ್ಮ, ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ಮಾಡಿದ ವಾಗ್ದಾನವನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪೂರೆಂದರಮ್ಮ. ಅಮ್ಮ, ಅದಾವ ನಿಮ್ಮ ಮನದ ಅಭಿಷ್ಟವನ್ನು ಈಡೇರಿಸಲಾರದೆ ತಂದೆಯವರು ಇಷ್ಟೊಂದು ವ್ಯಥ ಬಿಡುತ್ತಿದ್ದಾರೆ. ಹೇಳು ತಾಯಿ. ಓಹೋ, ಇದುವರೆಗೂ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ ಆಗಬೇಕೇನು? ಅಮ್ಮ, ನೀನು ಎಂದು ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹಿಂದೇಕೋ ಕಾಣಿನಲ್ಲ ತಾಯಿ.
ಏಳು ತಾಯಿ ನಿನ್ನ ಮನದ ಅಭಿಷ್ಟವನ್ನು ಆಗ ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿ ನೆರವೇರಿಸಿಕೊಡುತ್ತೇನೆ. ಹಾಗಾದರೆ ಕೇಳು ಹೇಳುವೆನು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ನಡೆಸಿಕೊಡು ಎಂದು ಕೇಳಿಕೊಂಡೇನು ಅಷ್ಟೇ. ಏನೆಂಬುದಾಗಿ ತಾಯಿ? ನನ್ನ ಮೊದಲನೇ ವರಕ್ಕೆ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗಾಗಬೇಕು ಅಂತ ಕೇಳಿಕೊಂಡೇನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆಪಡುವುದೇ? ಭರತನಾರು ನಾನಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೇನು ಈ ನೆಲವನ್ನು? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನು ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು. ಆಗಲಮ್ಮ, ಆಗಲಿ. ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ 2ನೇ ವರವಾವುದಮ್ಮ? ನನ್ನ 2ನೇ ವರಕ್ಕೆ ಬೇಡ, ಅದನ್ನು ಮಾತ್ರ ಹೇಳಬೇಡ ದೇವಿ. ಸಾಕು ಮಾಡಿ ರಾಮಚಂದ್ರ. ನನ್ನ 2ನೇ ವರಕ್ಕೆ ನೀನು ನಾರ್ಮಡಿಯನ್ನುಟ್ಟು ಜಟಾವಲಕರ ಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕು ಎಂದು ಕೇಳಿಕೊಂಡೆನು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುಧಂ ದಾಂಟಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುಧಂ ದಾಂಟಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನೋ. ಅಮ್ಮ, ಪಿತೃವಾಕ್ಯವಂ ಪಾಲಿಸುವ ಪಿತೃವಾಕ್ಯವಂ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನೋ. ಅಮ್ಮ, ಅಮ್ಮ, ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನೋ. ಅಮ್ಮ, ಎಚ್ಚೇನು ನೀ ನನಗೆ ಪ್ರತ್ಯಕ್ಷ
ಪ್ರತ್ಯಕ್ಷ ಮಾತೆ ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸ ಕೊಪ್ಪಿದೆ ವಿನೀತೆ ಎಚ್ಚರಿಸು ಪಿತನನ್ನ ನಮಿಸುವೆನೋ ಅಮ್ಮ ಅಮ್ಮ ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯ ಭಾರವನ್ನು ನಿರ್ವಹಿಸಲು ನಾನು ಅಶಕ್ತನೆಂದು ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಒದಗಿಸಿಕೊಟ್ಟು ಆಗಲಮ್ಮ ಆಗಲಿ, ನಿನ್ನಿಚ್ಛೆಯಂತೆ ಈ ದಿನವೇ ವನವಾಸಕ್ಕೆ ಹೊರಡುತ್ತೇನೆ. ಈ ವಿಚಾರವನ್ನು ಮಾತೆಯರಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ಇನ್ನು ಮುಂದೆ ತಂದೆಯವರ ಯೋಗಕ್ಷೇಮ ನಿಮ್ಮನ್ನೇ ಹೊಂದಿರುವುದು. ಬರಬಾರ್ದ್ರಿ ಇಂಥ ಕಷ್ಟ ಯಾರಿಗೂ ಬರಬಾರ್ದು. ಹುಟ್ಟಬಾರ್ದಪ್ಪ, ಹುಟ್ಟಬಾರ್ದು. ಬ್ರಾಹ್ಮಣನಾಗ ಮಾತ್ರ ಹುಟ್ಟಬೇಡ್ರಿ. ಬ್ರಾಹ್ಮಣನಾಗ ಹುಟ್ಟಿದ್ರೂ ಪರವಾಗಿಲ್ಲ, ಬಡ ಬ್ರಾಹ್ಮಣನಾಗ ಮಾತ್ರ ಹುಟ್ಟಬೇಡ್ರಿ. ಬಡ ಬ್ರಾಹ್ಮಣನಾಗ ಹುಟ್ಟಿದ್ರೂ ಪರವಾಗಿಲ್ಲ, ಒಂದೊಂದೇ ಮದುವೆ ಮಾಡ್ಕೊಳ್ರಿ. ಎರಡೆರಡು ಮಾಡ್ಕೊಂಡ್ರೆ ಮನೆಗೆ ಹೋದ್ರೆ ಮಕ್ಕಳ ಕಾಟ, ಆಚೆ ಕಡೆಗೆ ಬಂದ್ರೆ ಇವ್ರ ಕಾಟ. ಹೆಂಗೆ ನಾನು ತಪ್ಪಿಸ್ಕೊಂಡು ಹೋಗೋದು? ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ, ಒಂದು ಕಾರ್ಯಕ್ರಮನೂ ಸಿಗ್ತಾ ಇಲ್ವೇ? ಏನೋ ಇವತ್ತು ನಮ್ಮ ಸೀತಾಮ್ಮನವ್ರ ಮನೆಯಲ್ಲಿ ಏನೋ ದಾನ ಧರ್ಮ ಮಾಡ್ತಾರಂತೆ, ಒಂದು ಕಾರ್ಯಕ್ರಮ ಸಿಕ್ಕೈತೆ. ನನ್ನ ಶಿಷ್ಯರನ್ನ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ, ಅವ್ನು ಸಿಕ್ಲೇ ಇಲ್ವಲ್ಲ. ಲೇ ಶಿಷ್ಯ, ಶಿಷ್ಯ ಎಲ್ಲ ಹಾಳಾಗೋಗ್ಬಿಟ್ಟಲ್ಲಪ್ಪ ಇವನು. ಎಲ್ಲೆಲ್ಲ ಹೋಗಿದ್ದಲ್ಲೇ ಹುಡ್ಕೋದು? ಮನೆಗ್ ಹೋಗಿದ್ರಂತೆ. ಹೋಗಿದ್ನಪ್ಪ. ಏನ್ ವಿಷಯ? ಏನಿಲ್ಲ, ಸೀತಮ್ಮನವ್ರ ಮನೆಯಲ್ಲಿ ಏನೋ ದಾನ ಧರ್ಮ ಎಲ್ಲ ಕೊಡ್ತಾರಂತೆ. ಸರಿಯಾಗಿ ಕೊಡ್ತಾರಂಗಾರೆ. ನೋಡಿ ಹೊಟ್ಟೆಲ್ಲ ಒಳಿಕೋಯತಿ. ಬಂದ್ಬಿಡ್ತದ ಬಿಡಿ, ಬಂದ್ಬಿಡ್ತತಿ. ಅದಕ್ಕೆ ಒಂಟಿ ಬ್ರಾಹ್ಮಣ ಹೋಗ್ಬಾರ್ದು, ಜೊತೆಲಿ ನೀನ್ ಕರ್ಕೊಂಡು ಹೋಗೋಣ ಅಂತ ಹುಡ್ಕಾಡ್ತಾ ಇದ್ನಪ್ಪ. ಅಷ್ಟೇ ಗುರುಗಳೇ, ನಡಿ ಹೋಗೋಣ. ನಡೀರಿ, ವೇಳೆ ಆಗುತ್ತೆ, ಹೋಗೋಣ. ದಾನ ಧರ್ಮ ಕೊಡ್ತಾರಂತೆ, ಒಟ್ಟೆ ಊಟ ಎಲ್ಲ ಸಿಗ್ತದೆ. ಹೇಳಿದ್ರೆ ಗೋಣಿ ಚೀಲ ತರೀನಲ್ಲ ಗುರುಗಳೇ. ಬ್ಯಾಡ ಬಾರ, ಇದೇ ಚೋಳ್ ದೊಡ್ಡ ಶೀಲ ಆಗದೆ. ನಡಿ ಗುರುಗಳೇ. शुभमये ताये श्री तुलसी माते, शुभमये ताये शुभोदये सुंदरी ताये काये श्री तुलसी माते। अम्मा
ಮಾನ್ವಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣ ಯುತಯೇ ಸುರನುತೆ ಭಾಗ್ಯ ಪ್ರದಾತೆ ಸುರಮುನಿ ಪೂಜಿತೆ ಶ್ರೀ ಕುಲದೇವತೆ ಶ್ರೀ ತುಳಸಿ ಮಾತೆ ಶುಭಮತಾಯೇ ಶುಭೋದಯ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಅಮ್ಮ ಜಗನ್ಮಾತೆ, ಈ ದಿವಸ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸು ತಾಯಿ. ಆಹಾ, ಎಂತಹ ಹರುಷದ ಸುದಿನವು! ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅತ್ತೆಯರು ಘನತರ ಪಟ್ಟವ ವಿನಯದಿ ಕಟ್ಟಲು ಘನತರ ಪಟ್ಟವ ವಿನಯದಿ ಕಟ್ಟಲು ಘನತರ ಪಟ್ಟವ ವಿನಯದಿ ಕಟ್ಟಲು ಘನತರ ಪಟ್ಟವ ವಿನಯದಿ ಕಟ್ಟಲು ಹರುಷವು ಸುರಸಿರ ವಾರ್ತೆಯ ಕೇಳಲಿ ಮನಗೆ ಸುರಚಿರ ವಾರ್ತೆಯ ಕೇಳಲಿ ಮನಗೆ ಹರುಷವು ಮನಗೆ
ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷವು ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಮಯದಲ್ಲಿ ನನಗೊದಗಿರುವ ಅಮಂಗಲದ ವಾರ್ತೆಯನ್ನು ಆಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ, ಆರ್ಯಪುತ್ರ, ಆರ್ಯಪುತ್ರ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ವಿಚಾರಶೀಲಾ ನೀಲಕುಂತಲ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಕಸ್ತೂರಿ ತಿಲಕ ಆರ್ಯಪುತ್ರ, ಸೀತಾ, ಸಖ ಏನೋ ಆರ್ಯಪುತ್ರ, ಸೀತಾ, ಸಖ ಏನೋ ಸಂತೋಷವಾಗಿ
ಬಹುಕಾಲದ ಬಯಕೆ ಈಡೇರಿದೆ ಸಖವೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖವೇನೋ ಸಂತೋಷವಾಗಿದೆ
ಬಾಳೈ ರಮಣ. ಸ್ವಾಮಿ, ಏನಾಯಿತು? ನನ್ನೊಂದಿಗೆ ತಿಳಿಸಬಾರದು? ಬೇಳೈ ತಾಳೈ ಬಾಳೈ ರಮಣ. ಬೇಳೈ ತಾಳೈ ಬಾಳೈ ರಮಣ. ಏತಕ್ಕೆ ನೀಚಿಂತೆ ನೀತಕ್ಕೆ ನೀಚಿಂತೆ ರಮಣ. ರಮಣ. ಆರ್ಯಪುತ್ರ, ಇದೇನಿದು? ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಂದರ್ಭದಲ್ಲಿ ಕೊಳದ ಕೆಂದಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಳಾಹೀನವಾಗಿರಲು ಕಾರಣವೇನು? ನನ್ನೊಂದಿಗೆ ತಿಳಿಸಬಾರದೆ? ಸೀತಾ, ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು ತನು ಚಿಂತಿಸುತ್ತೆ ಅತಿಶಯದಿಂದನು ಏನ ಹೇಗೆ ಸರಸೀರು ಮುಖಿ ಎಳೆ ಸಖಿಯೇ ವನಕ್ಕೆ ಹೋಗೆಂದನೋ ಆಸಿತ ಜನಕನೋ ಎನ್ನನೋ ವನಕ್ಕೆ ಹೋಗೆಂದನೋ ಏನೆಂದು ಹೇಳಲಿ ಸೀತಾ? ಹಿಂದೆ ದೇವಾಸುರರ ಯುದ್ಧದ ಸಮಯದಲ್ಲಿ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಈಗ ಕೇಳಿಕೊಂಡಿದ್ದಾಳೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಆಸೆ ತನ್ನ ಮಗ ಭರತನಿಗೆ ಆಗಬೇಕೆಂದರು. ಇನ್ನು ಎರಡನೆಯ ವರಕ್ಕೆ ನಾನು ನಾರ್ಮುಡಿಯನ್ನುಟ್ಟು ಜಟಾವರ್ತರಧಾರಿಯಾಗಿ ಪುರಪ್ರವೇಶವಿಲ್ಲದಂತೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು.
ಆಸೆ. ಅದರಂತೆ ಈ ದಿನ ನಾನು ವನವಾಸಕ್ಕೆ ಹೊರಟಿದ್ದೇನೆ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬರುವ ತನಕ ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು, ಅಥವಾ ನಿಮ್ಮ ತಂದೆಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಹು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ಇದು ನೋಡಿ, ನಿಮ್ಮ ನಗಲಿದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ. ಬೇಡ ಸೀತಾ, ಬೇಡ. ಅರಣ್ಯವಾಸ ಬಹಳ ಕಷ್ಟಕರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಗೆಡ್ಡೆ ಗೆಣಸುಗಳನ್ನು ತಿಂದು ಕಾಲ ಕಳೆಯುವುದನ್ನು ನನ್ನ ಕಣ್ಗಳಿಂದ ನೋಡಲು ಸಾಧ್ಯವಿಲ್ಲ ಸೀತಾ. ಸೀತಾ, 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೇನೆ. ನನ್ನನ್ನು ಬೇಡ್ಕೊಡು. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣ ದಾಸಿ. ಸೀತಾ, ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಇದು ನೋಡಿ, ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಇಲ್ಲದಿದ್ದ ಪಕ್ಷದಲ್ಲಿ ನಾನು ಖಂಡಿತವಾಗಿ ಅಗ್ನಿ ಪ್ರವೇಶವನ್ನೇ ಮಾಡುವೆನು. ಶಾಂತಳಾಗು ಸೀತಾ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಮುಂದೆ ಹೊರಡೋಣ. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಇದೇನಣ್ಣ, ಇಂದು ಅಯೋಧ್ಯೆ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತರಾಗಿರುವಾಗ ಪಟ್ಟಾಭಿಷೇಕನಾಗಬೇಕಾಗಿರುವ ಈ ನಿನ್ನ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರುವ ಕಾರಣವೇನಣ್ಣ? ನಿನ್ನ ಮನಸ್ಸಿನ ವೇದನೆಯಾದರೂ ಏನು? ಅದು ಅಲ್ಲದೆ ಚಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಈ ರೀತಿ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತರುತ್ತಿದ್ದೆ. ಲಕ್ಷ್ಮಣ, ನಿನ್ನ ವಾತ್ಸಲ್ಯದ ಮಾತುಗಳಿಂದ ಸಂತೋಷವಾಗಿದ್ದರೂ ಸಹ ಇಂದಿನಿಂದ ನಾನು ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಹಿಂದೆ ದೇವಾಸುರರ ಯುದ್ಧದ ಸಮಯದಲ್ಲಿ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಈಗ ಕೇಳಿಕೊಂಡಿದ್ದಾಳೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಆಗಬೇಕೆಂದಲು. ಅಗ್ರಜ. ಇನ್ನು 2ನೆಯ ವರಕ್ಕೆ ನಾನು ನಾರ್ಮಡಿಯನ್ನುಟ್ಟು ಜಟಾ ವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದಂತೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾಳೆ. ಕೂಡದು ಅಗ್ರಜ, ಕೂಡದು. ಸಾಕೇತಪುರಕ್ಕೆ ಪಡೆಯುತ್ತವೆ ವರ ಸಾಕೇತಪುರಕ್ಕೆ ಪಡೆಯುತ್ತವೆ. ಅಣ್ಣ, ಸಾಕೇತಪುರಕ್ಕೆ ಪಡೆಯುತ್ತವೆ ವರ ಸಾಕೇತಪುರಕ್ಕೆ ಪಡೆಯುತ್ತವೆ. ಮೀರಿ ಮಾತನಾಡುವಂತ ಧೂಳರ ಶಿರಗಳ ಬರಗಳು. ಮಾತನಾಡುವಂತ ಧೂಳರ ಶಿರಗಳ
ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಯ ಮೋಹವೆಂಬ ತಲೆಗೇರಿ ಮುಂದಾಲೋಚನಿಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಅಗ್ರಜ, ಆ ಕ್ರೂರ ಪಿಚಾಚಿನಿಯನ್ನು ತೃಪ್ತಿಪಡಿಸಲು ನಿನಗೆ ಒದಗಿ ಬಂದಿರುವ ರಾಜಲಕ್ಷ್ಮಿ ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನ್ನು ಹಡವಿಗಟ್ಟಿ ಕನಿಷ್ಠ ಪುತ್ರನಾದ ಭರತನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹವೆಂದು ಧರ್ಮಶಾಸ್ತ್ರವೇ ಹೇಳುತ್ತಿದೆ. ಹೀಗಿರುವಾಗ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯೂ ಸಹ ಶಿಕ್ಷಾರ್ಹನಲ್ಲದೆ. ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಹಾರ್ಯೋಕ್ತಿಯಂತೆ ಈಗ ತಂದೆಯಾಜ್ಞೆಯನ್ನು ನೀನು ತಿರಸ್ಕರಿಸಲೇಬೇಕು. ಅಗ್ರಜ, ನನಗೀಗಲೇ ಆಜ್ಞೆಯನ್ನು ಕೊಡು. ಮಾನವಿಲ್ಲದಾಗಿ ಕೈಕೆಯ ಮಾನವಿಲ್ಲದಾಗಿ ಕೈಕೆಯ ಮಾನವಿಲ್ಲದಾಗಿ ಕೈಕೆಯ ಮಾನವಿಲ್ಲದಾಗಿ ಕೈಕೆಯ ಜನ ಜನ ಮನೋ ಏನ ಬೇಡೆ ಅಣ್ಣ ಮಾತನು ಏನ ಬೇಡೆ ಅಣ್ಣ ಮಾತನು ಸುಂದರಿ ಕೈಗೆ ಎಂದು ತಾನು ತಿಳಿಯುತ್ತ ಸುಂದರಿ ಕೈಗೆ ಎಂದು ತಾನು ತಿಳಿಯುತ್ತ ತಂದೆ ಬೇಡ ತಂದೆ ಬೇಡ ತಂದೆ ಬೇಡ ನಿನ್ನ ವಚನವ ತಂದೆ ಬೇಡ ನಿನ್ನ ವಚನವ ಅಂದವಾಗುತ್ತದೆ. ಏನ ಬೇಡ ನಿನ್ನ ಮಾತನು ನಿನ್ನ ಮಾತನು ನಿನ್ನ ಮಾತನು. ಅಗ್ರಜ, ಧರ್ಮಾಂಶನು ಕುಲ ಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷ ಅಸೂಯೆಗಳಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಆ ಕುಲದ್ರೋಹಿ ಕೈಗೆ ನಾಲಿಗೆಯನ್ನು ಸೀಳಿ ಬಿಡುತ್ತದೆ. ಶಾಂತನಾಗು ಸಹೋದರ, ಶಾಂತನಾಗು. ಮಾತಾ ಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ಸುಪುತ್ರರಾದ ನಮಗೆ. ಆದ್ದರಿಂದ ನೀನು ಅವರ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಸರಿಯೇ ಸರಿಯೇ ನಾಡ ತೊರೆಯುವುದು ದೊರೆಯೇ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆಯುವುದು ಸರಿಯೇ ಅಣ್ಣ. ರವಿಯಿಲ್ಲದ ಗಗನ ನಗುವಿಲ್ಲ
ದೇವರಿಲ್ಲದ ವದನ ದೇವರಿಲ್ಲದ ಸದನ ನಿಂತಾಯ್ತೆ ಈ ಅಯೋಧ್ಯೆಯ ಕಥನ ರಾಮ 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 ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದೆ ನಾನು ಹಣಗಳಿಗೆ ಜೀವಿಸಲಾರೆ ಅಣ್ಣ, ಜೀವಿಸಲಾರೆ. ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗಿ. ಲಕ್ಷ್ಮಣ, ಸೀತೆಯು ನನ್ನೊಡನೆ ಹೊರಟು ನಿಂತಿರುವಳು. ಈಗ ನೀನು ಹಠ ಸಾಧಿಸುತ್ತಿರುವೆ. ನೀನು ಸಹ ನನ್ನೊಡನೆ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆ ಮಾಡುವರಾರು? ಅಗ್ಗಜ, ಮಾತಾ ಪಿತೃಗಳ ಸೇವೆಯನ್ನು ಮಾಡಲು ಭರತ ಶತ್ರುಘ್ನ ಇರುವರು. ಮೇಲಾಗಿ ಕೈಕಾ ಮಾತೆಯವರು ಇರುವಾಗ ನಾನಿಲ್ಲಿದ್ದು ಫಲವೇನಣ್ಣ? ನೀನಿಲ್ಲದ ಈ ಅಯೋಧ್ಯೆಯು ನನಗೆ ರವಿ ಇಲ್ಲದ ಆಕಾಶದಂತಾಗುವುದು. ಅದನ್ನು ಮುಗಿಸಲು ಸಹ ನನ್ನಿಂದ ಸಾಧ್ಯವಿಲ್ಲ ಅಣ್ಣ. 14 ವರ್ಷಗಳ ಕಾಲ ನಾನು ಇರಲಾರೆನು. ನಿನ್ನ ಮತ್ತು ಅತ್ತಿಗೆಯವರ ಸೇವೆಯನ್ನು ಮಾಡಿಕೊಂಡಿರಲು ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು. ಇಲ್ಲವಾದರೆ ನಿನ್ನ ಪಾದದ ಮೇಲಾಡೆ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ನನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ನಡೆ, ವಿಧಿ ಇಚ್ಛೆ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಮುಂದೆ ಹೊರಡೋಣ. ಹಾಗೆ ಆಗಲಿ.